ಆನೇಕಲ್ ತಾಲೂಕಿನ ಕತ್ತರಗುಪ್ಪೆ ಗ್ರಾಮದಲ್ಲಿ ನೆರಿಗಾ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನ ಆಯೋಜಿಸಲಾಗಿತ್ತು. ಇನ್ನು ನೆರಿಗಾ ಗ್ರಾಮ ಪಂಚಾಯಿತಿಯ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಅಧಿಕಾರಿಗಳು ಚಾಲನೆ ನೀಡಿ ಶುಭ ಹಾರೈಸಿದ್ರು. ಇನ್ನು ಗ್ರಾಮ ಸಭೆಯಲ್ಲಿ ಸಾರ್ವಜನಿಕರು ತಮ್ಮ ತಮ್ಮ ಸಮಸ್ಯೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಹಾಗೆಯೇ ಇಲಾಖೆ ಅಧಿಕಾರಿಗಳು ಸಹ ತಮ್ಮ ತಮ್ಮ ಇಲಾಖೆಗಳಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಇನ್ನು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನ ನೆರಿಗಾ ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿ ಎಂ ರಾಜುರವರು ವಹಿಸಿದ್ರು. ಗ್ರಾಮ ಸಭೆಯಲ್ಲಿ ನೆರಿಗಾ ಗ್ರಾಮ ಪಂಚಾಯಿತಿಯ ಪಿಡಿಒ ಕಾಂತರಾಜು ಮತ್ತು ಇಲಾಖೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಮತ್ತು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ಸಂಬಂಧಪಟ್ಟ ಎಲ್ಲಾ ಕರ್ತವ್ಯಗಳ ಕೆಲಸಗಳನ್ನ ಅವರು ನೋಡ್ಕೊಳ್ತಿರ್ತಾರೆ. ಹಾಗೆ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟ ಸೇಂಟ್ ಜಾನ್ ಹಾಸ್ಪಿಟಲ್ ಪ್ರತಿ ಸ್ಮಶಾನದಿಂದ ಶಾಲೆಯವರೆಗೆ ಸಿಸಿ ಚರಂಡಿ ಕಾಮಗಾರಿ, ನೆರಿಗಾ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಕಾಮಗಾರಿ, ಇದ್ರ ಮೇಲೆ ಇನ್ನೇನಾದ್ರೂ ಯಾವ್ದಾದ್ರು ಕಾಮಗಾರಿಗಳಿದ್ರೆ ಇವು ಕೊಡ್ಬೋದು. ನಾವು ಅದನ್ನು ಸಿಂಚಾಯಿ ಯೋಜನೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತ ಹೇಳ್ಬಿಟ್ಟು ಯಾರ್ಯಾರು ರೈತರು ತಮ್ಮ ಜಮೀನಲ್ಲಿ ತರಕಾರಿ ಆಗಿರ್ಬೋದು, ಹೂ ಬೆಳೆ ಆಗಿರ್ಬೋದು, ಬಹುವಾರ್ಷಿಕ ಬೆಳೆಗಳಾಗಿರ್ಬೋದು ಯಾರು ಬೆಳೀತಾ ಇದ್ದಾರೆ ಅವ್ರೇನಾದರೂ ಹನಿ ನೀರಾವರಿ ನೀರಿನ ಪ್ರಾಬ್ಲಮ್ ಆಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ಹನಿ ನೀರಾವರಿ 90% ಸಬ್ಸಿಡಿ ಇದೆ. ಮಾವು, ಸೀಬೆ, ದಾಳಿಂಬೆ ಬೆಳೆ ನಾಟಿ ಮಾಡ್ಕೋಬೇಕಾದ್ರೆ ಅದಕ್ಕೂ ಸಹ ಜಾಬ್ ಕಾರ್ಡ್ ಮುಖಾಂತರ ಅಧಿಕವಾದಂತಹ ಮಾಹಿತಿ ಇನ್ಫಾರ್ಮೇಶನ್ ಬೇಕಂದ್ರೆ ಇಲಾಖೆಯನ್ನು ಸಂಪರ್ಕಿಸಿ ಫೋನ್ ಮಾಡಿ ಲಸಿಕೆಯನ್ನು ಹಾಕುತ್ತೇವೆ. ಜಂತುನಾಶಕವನ್ನು ಹಾಸ್ಪಿಟಲ್ಗೆ ತಗೊಳ್ಬೇಕಂತ ಹೇಳಿಕೊಳ್ಳುತ್ತೇನೆ. ಆಮೇಲೆ ಕುರಿ ಮತ್ತು ಮೇಕೆ ಸತ್ತರೆ ಪಶು ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಟ್ಟು 7 ವರ್ಷ ಎಕ್ಸ್ಗ್ರೇಷಿಯಾ ಬರುತ್ತೆ. ಆಮೇಲೆ ಅದು ದೊಡ್ಡ ಹಸು ಮತ್ತು ಕುರಿಗಳ ಸತ್ತೋದ್ರೆ ಬಡ್ಡೆ ಇರಬೇಕು, ಅದಕ್ಕೆ 15 ಸೌಲಭ್ಯ ಇದು ಅಡ್ವಾಂಟೇಜಸ್ ಇದೆ. ಒಂದು ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ರಿಜಿಸ್ಟರ್ ಆಗಿದ್ರೆ ಅಂದ್ಕೊಳ್ತೀನಿ. ಗೃಹ ಜ್ಯೋತಿ ಅಪ್ ಟು 200 ಯೂನಿಟ್ಸ್ ವರೆಗೂ ಫ್ರೀ ಕೊಡ್ತಾರೆ. ಅದು ಯಾರಾದ್ರೂ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ಸಜಾಪದಲ್ಲಿ ಹೋಗಿ ರಿಜಿಸ್ಟರ್ ಮಾಡ್ಕೋಬಹುದು. ಅದಕ್ಕೆ ಇಂಪಾರ್ಟೆಂಟ್ ಆಗಿ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ತಗೊಂಡು ಹೋದ್ರೆ ರಿಜಿಸ್ಟರ್ ಮಾಡ್ಕೊಡ್ತಾರೆ. ಇನ್ನೊಂದು PM ಸೂರ್ಯಕರ್ ಯೋಜನೆ ಅಂತ, ಅದರಲ್ಲಿ ಮನೆಗಳಿಗೆ ಮಾತ್ರ ಮನೆ ಮೇಲೆ ಸೋಲಾರ್ ಪ್ಯಾನಲ್ಸ್ ಹಾಕೊಳ್ಳೋದ್ರಿಂದ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಅಪ್ ಟು 3 ಕಿಲೋವಾಟ್ ವರೆಗೂ 3 ಕಿಲೋವಾಟ್ ವರೆಗೂ ನೀವು ಸೋಲಾರ್ ಪ್ಯಾನಲ್ಸ್ ಹಾಕ್ಸ್ಕೋಬಹುದು. ಅದರಲ್ಲಿ ನಿಮ್ಗೆ ಮ್ಯಾಕ್ಸಿಮಮ್ 75,000 ಸಬ್ಸಿಡಿ ಕೊಡ್ತಾರೆ. ಸೋಲಾರ್ಗೆ ನಿಮ್ದು ಬಿಲ್ ಏನು ಈಗ ಬಿಲ್ ಇದೆ ಮತ್ತೆ ಅದರದ್ದು ಲ್ಯಾಂಡ್ ಡಾಕ್ಯುಮೆಂಟ್ಸ್ ಬೇಕು, ಸಬ್ಸಿಡಿ ಕೊಡ್ತಾರೆ. PM ಸೂರ್ಯಕರ್ ಯೋಜನೆ ಅಂತ, ಅದರಲ್ಲಿ ಅಪ್ ಟು 3 ಕಿಲೋವಾಟ್ ವರೆಗೂ ಹಾಕಬಹುದು ಸೋಲಾರ್ ಪ್ಯಾನಲ್ಸ್. ಪ್ರತಿದಿನ ಹಿಂಸೆನೆ ಬೀಳ್ತಾ ಇರುತ್ತೆ. ಮೊನ್ನೆ ಅರ್ಧರಾತ್ರಿ ಮನೆಯಲ್ಲಿ ಮೀಟರ್ ಫಿಟ್ ಆಗಿದೆ, ಟಿವಿ ಆಗಿದೆ, ಫ್ರಿಡ್ಜ್ ಎಲ್ಲ ಹೋಗಿದೆ ಸರ್. ತೊಂದರೆ ಇದೆ ಸ್ವಲ್ಪ. ನೀವು ರಾತ್ರಿ 3 ಗಂಟೆ ಲೈನ್ ಕಟ್ಟ ಕೆಳಗೆ ಬಿದ್ದಿತ್ತು, ಅದನ್ನ ರೆಡಿ ಮಾಡ್ತಿದ್ದಾರೆ. ಬೇಕಾದ್ರೆ ಪರಿಚಯ ಇಲ್ಲ, ಲೈನ್ ಅನ್ನ ತೆಗಿಲ್ಲ, ಮರನ ಕಟ್ ಮಾಡಿಸ್ಕೊಡಿ ಸರ್. 1 ನಿಮಿಷ. ಈಗ ಲೈನ್ ಅಂತೂ ತೆಗೆಯಕ್ಕಾಗಲ್ಲ, ಪವರ್ ಸಪ್ಲೈ ಬೇಕಾನೆ. ಈಗ 1 ನಿಮಿಷ ಹೇಳೋದು ಅರ್ಥ ಮಾಡ್ತೀವಿ. ಬ್ಲಾಕ್ ವೈರ್ ಹಾಕ್ಬಿಡಿ ಸರ್. ಬ್ಲಾಕ್ ವೈರು ಈಗ ನಮ್ಮಲ್ಲಿ ಪ್ರಾಜೆಕ್ಟ್ಸ್ ಬರ್ಬೇಕು ಅಥವಾ ಕೆಪೆಕ್ಸ್ ವರ್ಕ್ಸ್ ಮಾಡಬೇಕು. ಈಗ ನೀವು ಬ್ಲಾಕ್ ಕಂಪ್ನಿ ಈಗ ಏನು ಗರಿ ಬೀಳುತ್ತೆ ಅಂತ ಹೇಳ್ತೀರಾ, ಈಗ ವೈರ್ ಕಟ್ ಆಯ್ತು ಅಂದ್ರೆ ಇಮ್ಮಿಡಿಯೇಟ್ ಬಂದು ಅಟೆಂಡ್ ಮಾಡ್ತಾರಲ್ವಾ? ಮಾಡಿದ್ದಾರೆ. ಇನ್ ಕೇಸ್ ಬಂದು ಅಟೆಂಡ್ ಮಾಡಲಿಲ್ಲ ಅಂದ್ರೆ ನನ್ನ ನಂಬರ್ ಹೇಳಿದೀನಿ. ನೀವು ಮೇ ಬಿ ಎಲ್ಲರೂ ನಮ್ಮ ಯಾರು ಕ್ಯಾಂಪ್ ಲೈನ್ ಮೇಲೆ ಇದ್ದಾರೆ ಅವ್ರದ್ದು ನಂಬರ್ ಇರುತ್ತೆ. ನೀವು ಏನೇ ಕಂಪ್ಲೇಂಟ್ ಇದ್ರೆ ಮಾತಾಡಿ. ಅವ್ರು ಅಟೆಂಡ್ ಮಾಡಲಿಲ್ಲ, ಇನ್ವೆಸ್ಟ್ ಮಾಡಲಿಲ್ಲ ಅಂದ್ರೆ ನನಗೆ ಮಾತಾಡಿ. ಅದು ಹಂತವಾಗಿ ಮಾಡ್ತಾ ಇದ್ದಾರೆ. ಈಗ ನೀವು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಪೂರ್ತಿ ಎಲ್ಲ ಯೂಸಿ ಕೇಬಲ್ ಮಾಡಿದ್ದಾರೆ. ಈಗ ಅದು ರೂರಲ್ ಸೈಡ್ ಬರ್ಬೋದು. ರೂರಲ್ ಸೈಡ್ ಬಂದಾಗ ಎಲ್ಲಾನು ಯೂಸಿ ಕೇಬಲ್ ಮಾಡೋದು ಅಥವಾ AB ಕೇಬಲ್ ಮಾಡೋದು ಮಾಡ್ತಾರೆ. ಪೂರ್ತಿ ವಿಲೇಜ್ ಮಾಡೋದು. ಈಗ ಬರೀ ಒಂದು ರೋಡ್ಗೆ ಮಾಡಿ ಅದನ್ನ ಮರ ಕಟ್. ಈಗ ಯಾರು ಮರಗಳಿದೆ ಅಲ್ಲ, ತೆಂಗಿನ ಮರಗಳು ಯಾರಿದೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಫಸ್ಟ್ ಇನ್ಫಾರ್ಮ್ ಮಾಡ್ತಾರೆ. ಓಕೆನಾ? ಗರಿಗಳು ಓಡಿಸಿ ಅಟ್ಲೀಸ್ಟ್ 6 months ಓಡಿಸಿ ಅಂತ ಹೇಳಿ. ಈಗ ಅವ್ರು ಓಡಿಸ್ಕೊಳ್ದಾನೆ. ಈಗ ಕೆಳಗಡೆ ಲೈನ್ ಇದೆ, ಅದ್ರ ಮೇಲೆ ಬಿಡುತ್ತೆ. ಈಗ ವೈರ್ ಕಟ್ ಆಗುತ್ತೆ ಮಾಮೂಲಿ, ನಿಮ್ಗೂ ಗೊತ್ತಿದೆ. ವೈರ್ ಕಟ್ ಆದಾಗ ಬಂದು ಅಟೆಂಡ್ ಮಾಡ್ತಾರೆ.
ಸರ್ ಅಟೆಂಡ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ನಾನು ಹೇಳೋದಂದ್ರೆ ಮಿಟ್ ಸುಟ್ಟೋಗಿದೆ, ಹಾಳಾಗಿದೆ ಸರ್. ಆ ಥರ ಎಲ್ಲ ಆಗುತ್ತೆ. ನಮ್ಗೆ ಒಬ್ಬನಿಗೆ ಅಂತಲ್ಲ, ಎಲ್ಲರ ಮನೆಗೆಲ್ಲ ಆ ಥರ ಪ್ರಾಬ್ಲಮ್ ಆಗುತ್ತೆ. ಚಿಕ್ಕ ಮಕ್ಕಳು ಆಟ ಆಡ್ತಾ ಇರ್ತಾರೆ ಅಲ್ಲಿ, ಆ ಥರ ಗರಿಗಿರಿ ಬಿದ್ದಾಗ ಫುಲ್ ಸರ್ಕ್ಯೂಟ್ ಆಗಿದೆ. ಬೇಕಾದ್ರೆ ನನ್ನ ಹತ್ರ ವಿಡಿಯೋ ಇದೆ, ತೋರಿಸ್ತೀನಿ. ಆಯ್ತು, ಪರವಾಗಿಲ್ಲ, ನಾನು ನೋಡ್ತೀನಿ. ನಮ್ಮ ಈಗ ಮೀಟಿಂಗ್ ಹೋಗಿ ನೋಡ್ತೀನಿ. ಸರಿ ಸರ್. ಈ ನಮ್ಮ ಇಲಾಖೆಯ ಸೇವೆ ಮತ್ತು ಉದ್ದೇಶಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಅಂಗನವಾಡಿಗಳ ಮುಖಾಂತರ ನಾವು ಪ್ರತಿಯೊಂದು ಏರಿಯಾದಲ್ಲೂ ಅಂಗನವಾಡಿ ಕೇಂದ್ರಗಳ ಮುಖಾಂತರ ನಮ್ಮ ಸೇವೆ ಮತ್ತು ಉದ್ದೇಶಗಳನ್ನ ನಾವು ಜನಕ್ಕೆ ತಲುಪಿಸುವಂತ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಇಲಾಖೆಯ ಫಲಾನುಭವಿಗಳು ಯಾರು ಅಂತಂದ್ರೆ 6 ತಿಂಗಳಿಂದ 3 ವರ್ಷದ ಮಕ್ಕಳು, 3 ರಿಂದ 6 ವರ್ಷದ ಮಕ್ಕಳು, ಗರ್ಭಿಣಿಯರು ಮತ್ತು ಬಾಣಂತಿಯರು. ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಸರ್ಕಾರವು ನಿಗದಿಪಡಿಸಿದ ಸಕಾಲಕ್ಕೆ ನಿಗದಿಪಡಿಸತಕ್ಕಂತಹ ನಿಯಮಗಳಿಗೆ ಅನುಸಾರವಾಗಿ ನಾವು ಅಂಗನವಾಡಿ ಕೇಂದ್ರದಲ್ಲಿ ಪೂರಕ ಪೌಷ್ಟಿಕ ಆಹಾರ ಸೇವೆಯನ್ನು ಮತ್ತು ಶಾಲಾ ಪೂರ್ವ ಶಿಕ್ಷಣ ಸೇವೆಯನ್ನು, ಮಾಹಿತಿ ಸೇವೆಯನ್ನು, ಮಹಿಳೆಯರಿಗೆ ತಿಳುವಳಿಕೆ ಸೇವೆಯನ್ನು ಎಲ್ಲವನ್ನು ನೀಡುವತಕ್ಕಂಥದ್ದು ಮತ್ತು ಆರೋಗ್ಯ ಇಲಾಖೆ ಎಲ್ಲ ಗ್ರಾಮಗಳಲ್ಲೂ ಕ್ಷಯರೋಗ ಆಗಲಿ, ಡೆಂಗು, ಮಲೇರಿಯಾ, ಚಿಕನ್ಗುನ್ಯಾ ಎಲ್ಲ ಸಮೀಕ್ಷೆ ನಡೀತಾ ಇದೆ. ಅದೇ ರೀತಿ ಕ್ಷಯರೋಗಗಳು ಪತ್ತೆ ಆಗಿದೆ. ಆ ಗ್ರಾಮಗಳಲ್ಲಿ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀರಿ. ಆಮೇಲೆ ಇದೇ ರೀತಿ ಪ್ರಾಥಮಿಕ ಆರೋಗ್ಯ ಧ್ವಂಸಂದ್ರದಲ್ಲಿ 24/7 ಎಲ್ಲರಿಗೂ ಉಚಿತ ಹೆರಿಗೆ ಸೌಲಭ್ಯ ನಡೀತಾ ಇದೆ. ಇದೇ ಗ್ರಾಮಗಳಿಂದ ಹೆರಿಗೆ ನಡೀತಾ ಇದೆ. ಆಮೇಲೆ ಇದೇ ಜೂನ್ 28, 29, 3 ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಎಲ್ಲ ಸಾರ್ವಜನಿಕರು ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಸ್ಪಂದಿಸಬೇಕು. 0 to 5 years ಇರುತ್ತೆ. 28 ಭಾನುವಾರ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪಲ್ಸ್ ಪೋಲಿಯೋ ಇರುತ್ತೆ. 29, 30 ಹೌಸ್ ಟು ಹೌಸ್ ಸರ್ವೆ ಇರುತ್ತೆ. ಪ್ರಮುಖವಾಗಿ ಈಗ ಮುಂಗಾರು ಹಂಗಾಮು ಪ್ರಾರಂಭ ಆಗಿರೋದ್ರಿಂದ ಬಿತ್ತನೆ ಬೀಜಗಳ ವಿತರಣೆಯನ್ನ ಮಾಡ್ತಾ ಇದ್ದೀವಿ ಸಬ್ಸಿಡಿ ದರದಲ್ಲಿ. ರಾಗಿ, ತೊಗರಿ, ಅಲಸಂದೆ ಮತ್ತೆ ಕಡಲೆಕಾಯಿ ಬಿತ್ತನೆ ಬೀಜಗಳು ಲಭ್ಯ ಇದೆ. ರೈತರು ತಮ್ಮ FID ಆಗಿದ್ದಲ್ಲಿ ಬಂದು ಅದನ್ನ ಬರೀ ಆಧಾರ್ ಕಾರ್ಡ್ ತಗೊಂಡು ಬಂದು ನೀವು ಬಿತ್ತನೆ ಬೀಜಗಳನ್ನ ಸಹಾಯಧನದಲ್ಲಿ ತಗೊಂಡು ಹೋಗ್ಬೋದು. ಇನ್ ಕೇಸ್ FID ಆಗಿಲ್ಲ ಅಂದ್ರೆ ನಿಮ್ಮ ದಾಖಲಾತಿಗಳು, ಆಧಾರ್ ಕಾರ್ಡ್, ಪಾಣಿ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಪ್ರತಿ ತಗೊಂಡು ಬಂದ್ರೆ FID ಮಾಡಿಬಿಟ್ಟು ನಾವು ನಿಮಗೆ ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡ್ತೇವೆ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ 4 ವರ್ಗದ ಅಧಿಕಾರಿಗಳೇ ಹಾಗೂ ದೇವರಿಗ ಗ್ರಾಮ ಪಂಚಾಯಿತಿಯ ಎಲ್ಲ ಸಾರ್ವಜನಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ಪೊಲೀಸ್ ಇಲಾಖೆ ಅಧಿಕಾರಿಗಳೇ ಹಾಗೂ ಎಲ್ಲರನ್ನ ನಾನು ಆಡಳಿತಾಧಿಕಾರಿಗಳಿಗೆ ಕಳೆದ 4 ತಿಂಗಳಿಂದ ದೇವರಿಗ ಗ್ರಾಮ ಪಂಚಾಯಿತಿ ಈಗಾಗಲೇ ಮೊದಲನೇ ಎಲ್ಲ ಗ್ರಾಮಗಳನ್ನು ಕೂಡ ವಾಟ್ಸಪ್ಗಳನ್ನು ಮಾಡಿ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ ಏನೆಲ್ಲ ಅನುಕೂಲ ಮೂಲಭೂತ ಸೌಕರ್ಯಗಳ ತಲುಪಿಸಿ ನಿಟ್ಟಿನಲ್ಲಿ ಸಭೆಗಳನ್ನ ಮಾಡಿ ಅವರಿಂದ ಏನೇನು ಕಾರ್ಯಕ್ರಮಗಳು ಬೇಕು, ಮೂಲಭೂತ ಸೌಕರ್ಯಗಳು ಏನು ಬೇಕು ಇವನ್ನೆಲ್ಲ ನಮ್ಮ ಕಡೆ ನಾವು ಪಟ್ಟಿ ಮಾಡ್ಕೊಂಡಿದ್ದೀವಿ. ಜೊತೆಗೆ ಅದೆಲ್ಲನೂ ಕ್ರೋಢೀಕರಿಸಿ ಗ್ರಾಮ ಸಭೆಯಲ್ಲಿ ತಮ್ಮ ಮುಂದೆ ಮಂಡಿಸಿದ್ದೀವಿ. ಇದಲ್ಲೇ ನಾವು ಆಗೋಯ್ತು ಮತ್ತೆ ಎಲ್ಲರೂ ಸೇರಿಸ್ಕೊಳ್ತಾರ ಇಲ್ವಾ ದಯವಿಟ್ಟು ಅನುಮಾನ ಬೇಡ. ನಿಮ್ಮ ಅವಶ್ಯಕತೆ ಇರುವ ಯಾವುದೇ ಕಾಮಗಾರಿಯಾಗಿ ನಿಮ್ಮ ಅನುಕೂಲ ತಕ್ಕಂಗೆ ಅದನ್ನ ದಯವಿಟ್ಟು ಯಾವುದೇ ರೀತಿ ಮುಜುಗರ ಇದ್ದಾಗ ನಮ್ಮ ಪಂಚಾಯಿತಿ ಬಂದು ಒಂದು ಅರ್ಜಿ ಮೂಲಕ ನಾವು ಮನವಿ ಮಾಡಿದ್ರೆ ನಾವು ಖಂಡಿತವಾಗಿ ಅದನ್ನ ಆದ್ಯತೆ ಸೇರಿಸ್ಕೊಂಡು ಆದ್ಯತೆ ಮಾಡಬೇಕು. ಅದ್ರ ಬಗ್ಗೆ ಏನಿಲ್ಲ, ಯಾಕಂದ್ರೆ ನಿಮ್ಮ ಅದ್ರ ಬಗ್ಗೆ ಏನು ಮಾಡಿ. ಜೊತೆಗೆ ನಮ್ಮ ಇಲಾಖೆ ಅಧಿಕಾರಿಗಳು ತಮ್ಮ ಇಲಾಖೆಯಲ್ಲಿ ಸಿಗುವಂತ ಸೌಲಭ್ಯಗಳನ್ನ ಸ್ಪಷ್ಟವಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಅದನ್ನ ಉಪಯೋಗಿಸ್ಕೊಳ್ಳಿ ಮತ್ತು ಇನ್ನೊಬ್ಬರಿಗೂ ಅದನ್ನ ಹೇಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿ, ದಯಮಾಡಿ ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಿ. 2 ಥರ ಇರ್ತದೆ, ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಇರ್ತದೆ, ಪ್ರಧಾನಮಂತ್ರಿ ಜೀವನ್ ವಿಮಾ ಯೋಜನೆ ಇರ್ತದೆ. ದಯವಿಟ್ಟು ಮಾಡಲೇದವರು ದಯವಿಟ್ಟು ನಮ್ಮ SHG ಅವರಿಗೆ ಭೇಟಿ ಮಾಡಿ, ಅವ್ರು ನಿಮಗೆ ಬ್ಯಾಂಕ್ ಫಾರ್ಮೇಟ್ ಕೊಟ್ಟು ಅವರೇ ನಿಮ್ಮನ್ನ ನೋಂದಣಿ ಮಾಡಿ ತಗೊಂಡೋಗಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ದಯವಿಟ್ಟು ಅದನ್ನು ಬಳಸ್ಕೊಂಡು, ಯಾಕೆಂದ್ರೆ ಇವಾಗ ಏನಾದ್ರು ಒಂದು ಸಣ್ಣ ಕಾಯಿಲೆ ಬಂದ್ರು ಅದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. 10-20 ರೂಪಾಯಿ ಯಾವುದೇ ಚಿಕಿತ್ಸೆ ಸಿಗಲ್ಲ. ದಯವಿಟ್ಟು ಹೆಲ್ತ್ ಕಾಪಾಡ್ಕೊಳ್ಳಿ, ಅದನ್ನ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ. ಮತ್ತು ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ದಯವಿಟ್ಟು ಏನು ನಮ್ಮ ಕೃಷಿ ಇಲಾಖೆಗೆ ಸಿಗುತ್ತದ ದವಸ ಧಾನ್ಯಗಳನ್ನ ಬಳಸ್ಕೊಳ್ಳಿ. ಅದರಿಂದ ನಮ್ಮ ಒಂದು ಅಭಿವೃದ್ಧಿನ ಹೆಚ್ಚಿಸ್ಕೊಳ್ಳಿ. ಮತ್ತೆ ನಮ್ಮ ಸಂಘ ಸಂಸ್ಥೆಗಳಿಗೆ ಯಾರ್ಯಾರು ಹೊಸದಾಗಿ ಸೇರ್ಪಡೆಯಾಗಿರ್ತಾರೋ ದಯವಿಟ್ಟು ಇನ್ಯಾರು ಇರ್ತಾರೋ ದಯವಿಟ್ಟು ನಮ್ಮ MBK ಮುಖಾಂತರ ಸಂಘ ಸೇರಿಸ್ಕೊಳ್ಳಿ. ಯಾಕೆಂದ್ರೆ ಮಹಿಳಾ ಸಂಘದಿಂದ ತುಂಬಾ ಅನುಕೂಲತೆಗಳು ಇರ್ತವೆ. ಈಗ ಈ ನಿಟ್ಟಿನಲ್ಲಿ ಈಗ ನಿಮ್ಗೆ ಯಾರಾದ್ರೂ ಒಂದು ಅರ್ಜೆಂಟ್ ಆಗಿ ಒಂದು 50,000 ಸಾಲ ಬೇಕಾದ್ರೆ ಯಾರು ಕೊಡ್ತಾರೆ ಅಲ್ವಾ? ಅದರಿಂದ ನಿಮ್ಮದೇ ಆದ ರೀತಿಯಲ್ಲಿ ನೀವು ಆರ್ಥಿಕವಾಗಿ ಸಬಲೀಕರಣ ಆಗೋದಕ್ಕೆ ಅದು ಅನುಕೂಲ ಆಗ್ತದೆ.
ದಯಮಾಡಿ ಅದನ್ನೆಲ್ಲ ಆಗಿದೆ, ಅದ್ರ ಬಗ್ಗೆ ಏನು ಕ್ರಮ ಇಲ್ಲ. JJM ನಮ್ಮಲ್ಲಿ ಅರ್ಧ ಊರು ಆಗಿದೆ, ಅರ್ಧ ಊರು ನಿಂತೋಗಿದೆ. ಅದ್ರದ್ದು ಎಲ್ಲ ಅವ್ರಿಗೂ ಬಿಟ್ಬಿಟ್ಟು ರೋಡ್ಗಳೆಲ್ಲ ತೊಂದರೆ ಆಯ್ತು. ಅದ್ರ ಬಗ್ಗೆ ಏನು ಕ್ರಮ ವಹಿಸ್ತೀರಿ, ಏನು ಅದು ಸ್ವಲ್ಪ ತಿಳಿಸ್ಕೊಡಿ ಸರ್. ಒಂದು ತಿಂಗಳೊಳಗೆ ಅದನ್ನ ಕಂಪ್ಲೀಟ್ ಮಾಡಕ್ಕೆ ನಾವು ಕ್ರಮ ವಹಿಸ್ತೀವಿ. ಅದೇನೋ ಮಾಡಿ ಸ್ವಲ್ಪ ಮಾಡ್ಕೊಡಿ ಸರ್, ಊರಲ್ಲಿ ತುಂಬಾ ತೊಂದರೆ ಇದೆ ಅದರಿಂದ. ಖಂಡಿತವಾಗಿ ಮಾಡಿ.